ಮನೆಯವ್ರ ಕೆಲಸ ನೋಡಿ ಇಲ್ಲಿ ನನಗೆ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಇಲ್ಲಿ ಎಲ್ಲರ ಮುಂದೆ ಬಂದು ನಾನು ಮರ್ಯಾದೆ ತೆಗಿತಾ ಇದ್ದಾರೆ. ಏನಂತ ನಿಮ್ದು ಇದು ಮರ್ಯಾದೆ ತೆಗಿಯೋಕೆ ನಂದು ಯಾರು ಇರಲಿಲ್ಲ ಅಂತ ಬಂದು ಕೂತ್ಕೊಂಡು ಅದು ಅಪ್ಲೋಡ್ ಆಗೋದು ನೆಟ್ ಬೇರೆ ಸ್ಲೋ. ಎಲ್ಲರಿಗೂ ನಮಸ್ಕಾರ. ನಾಳೆ ಮದುವೆ ಇದೆ. ನಾನು ಸ್ವಲ್ಪ ಕಾಲುಂಗ್ರ ಚೇಂಜ್ ಮಾಡಬೇಕಾಗಿತ್ತು. ತುಂಬ ದಿನದಿಂದ ಅನ್ಕೊಂತಿದ್ದೆ, ಬಟ್ ಮದುವೆ ಟೈಮಲ್ಲಿ ಚೇಂಜ್ ಮಾಡೋಣ ಅನ್ಕೊಂಡು ಮರ್ತೋಗ್ಬಿಟ್ಟಿತ್ತು. ಇವತ್ತು ಸಂಜೆ ಸ್ವಲ್ಪ ಡ್ಯಾಡಿ ಫ್ರೀ ಇದ್ರಲ್ಲ, ಹಾಗಾಗಿ ಕರ್ಕೊಬಿಟ್ಟು ಬಂದರು ಇಲ್ಲೇ ನಮ್ಮ ಮಗ್ಗೆಗೆನೆ. ಹಾಗೆ ನಮ್ಮ ಅಮ್ಮಂಗೂ ಸ್ವಲ್ಪ ಕಾಲುಂಗ್ರ ಅಂದರೆ ತುಂಬಾನೇ ಇಷ್ಟ. ಅವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾನು ಸ್ವಲ್ಪ ನನಗೂ ಇಷ್ಟ ಆಯಿತು. ಹಾಗಾಗಿ ಕಾಲ್ ರಿಂಗ್ ಚೇಂಜ್ ಮಾಡ್ತಾ ಇದ್ದೆ. ತಡ್ರಿ, ಕೆಳಗಡೆ ಸ್ಕಿನ್ ಎಲ್ಲ ಸಿಗಾಕೋಬಿಟ್ರೆ ಗೊತ್ತಿರಲ್ವಾ? ನಾನು ಇದು ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೌದಾ? ನೋಡು, ಅಷ್ಟು ಫ್ರೀ ಇರಲಿ, ಬೇಕಂದ್ರೆ ತೆಗಿಯಕ್ಕೆ ಈಸಿ ಆಗುತ್ತೆ ಅಷ್ಟೇ. ಅಂದ್ರೆ ನಾವಾಗನೇ ಟೈಟು ಲೂಸು ಮಾಡ್ಕೊಳ್ಳೋ ಅಂತ ಕಾಲುಂಗ್ರ ಆಗಿದ್ರೆ ನಾವೇ ಹಾಕೋಬೋದಿತ್ತು. ಇದಾದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಾಗಾಗಿ ಇವ್ರು ಹಾಕೊಟ್ರು. ಅವ್ರಿಗೆ ನಮಸ್ತೆ ಮಾಡ್ಕೊಂಡೆ. ಮತ್ತೆ ಅಮ್ಮ ಹೇಳಿದ್ಮೇಲೆ ನನ್ನ ಕಾಲು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿಲ್ಲ. ನನಗೆ ರೌಂಡ್ ಕಲರ್ ತಗೊಬೇಕು ಪ್ಲೈನ್ದು ಅಂತ ತುಂಬ ಆಸೆ ಆಗಿತ್ತು. ಆದರೆ ಅದು ಯಾಕೋ ನನ್ನ ಕಾಲಿಗೆ ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ತಗೊಬಂದೆ. ಇದು ಇಷ್ಟ ಆಯಿತು ನನಗೆ ತಗೊಂಡ್ಮೇಲೆ. ಇಷ್ಟು ದಿನ ಸಣ್ಣಕ್ಕಿರೋದು ಹಾಕಬೇಕು ಅಂತ ಆಸೆ ಇತ್ತು, ಬಟ್ ಇತ್ತೀಚೆಗೆ ಬರ್ತಾ ಯಾಕೆ ಒಂಚೂರು ದಪ್ಪಗಿರಬೇಕು ತಗೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ತಗೊಂಡು ಎಲ್ಲ ನಾಳೆಗೆ ರೆಡಿ ಮಾಡ್ಕೊತಾ ಇದ್ವಿ. ಇದು ನಮ್ಮ ಸೊಂಟದ ಪಟ್ಟಿ. ಇದು ನಾನೊಂದು ನಮ್ಮ ಅಕ್ಕ ಒಂದು ಮಾಡಿಸ್ಕೊಂಡಿದ್ವಿ. ಈ ಥರ ಹತ್ರದ ಮದುವೆಗೆ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಅಷ್ಟೇ ಇವು. ಇನ್ನು ಸೀರೆ, ಬ್ಲೌಸು, ಬಳೆ ಎಲ್ಲ ರೆಡಿ ಮಾಡ್ಕೊಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ಮದುವೆ ದಿನ. ಈಗಷ್ಟೇ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ವಿ. ಇನ್ನು ನಮ್ಮ ನಳಿನಿ ಆಂಟಿ ಬಂದಿಲ್ಲ, ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲೇ 6:45 7 ಗಂಟೆ ಆಗಿದೆ. ಈಗ ಹೊರಡಬೇಕು. ಅವ್ರು ಬರೋದ್ರೊಳಗೆ ಸ್ಯಾರಿ ಎಲ್ಲ ತೆಗೆದಿಟ್ಕೊಂಡು ಈ ಬಳೆ ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಲ್ಲಿಗೆ ಅಂತ. ಹಾಗೆ ಇದು ನನ್ನ ಮಗಳದು, ಅಂದರೆ ಇದು ಫ್ಯಾಷನ್ ಶೋ ದಿನ ಹಾಕಿದ್ನಲ್ಲ, ಅದೇ ಡ್ರೆಸ್ ಹಾಕ್ತಾ ಇರೋದು. ಅವತ್ತು ಹಾಕಿದ್ದು ಮತ್ತೆ ಬಿಟ್ಟರೆ ಇನ್ನೆಲ್ಲ ಹಾಕಿಲ್ಲ. ಹಾಗಾಗಿ ಇವತ್ತು ಅದನ್ನೇ ಹಾಕ್ತಾ ಇದ್ದೀನಿ. ಮತ್ತು ಸುಮ್ಮನೆ ಮಕ್ಳಿಗೆ ವೇಸ್ಟ್ ಅಲ್ಲ. ನನ್ನ ಮಗಳಿಗೆ ಇದೇ ಡ್ರೆಸ್ಸಿಗೆ ಈಗ ರೀಸೆಂಟಾಗಿ ಮಾಡಿಸ್ಕೊಬಂದಿದ್ದೀನಲ್ಲ ಮುತ್ತಿನ ಸರ, ಅದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆ ಬಟ್ಟೆಗೆ ಮ್ಯಾಚ್ ಆಗೋವಂಥ ಬಳೆ ಎಲ್ಲ ತೆಗೆದಿಟ್ಟಿದ್ದೀನಿ ಮಗಳಿಗೆ. ಹಾಗೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಬಳೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ನಳಿನಿ ಆಂಟಿ ಬಂದಾಯಿತು, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಂದು ರೆಡಿ ಆಯಿತು. ಈಗ ನಮ್ಮ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ನಂದು ಆ್ಯಕ್ಚುಲಿ ರೆಡಿ ಆಯಿತು. ಬೈತಲ್ಲೇ ಬಟ್ಟೆ ಒಂದು ಹಾಕ್ಕೊಬೇಕು, ಮರ್ತೋಗ್ಬಿಟ್ಟಿದೆ. ನಳಿನಿ ಆಂಟಿ ಬಂದು ಎಲ್ಲ ಮೇಕಪ್ ಆಯಿತು. ಎಂಗೇಜ್ಮೆಂಟಲ್ಲಿ ತುಂಬ ಮೇಕಪ್ ಆಗಿತ್ತು, ಬಟ್ ಈ ಸರಿ ಓಕೆ, ಖುಷಿ ಇದೆ, ತುಂಬ ಚೆನ್ನಾಗಿದೆ. ಆದರೂ ನಮ್ಮ ಮನೆಯವ್ರು ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು ಅಂದರು. ಅಂದರೆ ನನ್ನ ಸ್ಕಿನ್ನಿಗೆ ಯಾವುದೂ ಮ್ಯಾಚೇ ಆಗಲ್ಲ, ಮೇಕಪ್ಪೇ ಮಾಡಬಾರ್ದು ನನಗೆ. ಬಟ್ ಮದುವೆ ಟೈಮಲ್ಲೂ ಹಾಗೆ ಇರೋಕ್ಕಾಗಲ್ಲ, ಮೇಕಪ್ ಮಾಡಲೇಬೇಕಲ್ಲ, ಹಾಗಾಗಿ ಮಾಡಿದ್ದೀನಿ. ಇದು 5 ಸರ ಮುಂಚೆ ಬರೋದು. ಈಗ ಒಂದು 7-8 ವರ್ಷದಿಂದ ಎಲ್ಲರೂ ಇದೇ ಥರ ಮಾಡಿಸ್ಕೊಂಡಿದ್ರು. ಹಾಗಾಗಿ ನಾನು ಕೂಡ ಮದುವೆ ಟೈಮಲ್ಲಿ ನಮ್ಮ ಪಾಪ ಮನೇಲಿ ಮಾಡಿಸ್ಕೊಟ್ಟಿದ್ದೆ. ಇದು ನಮ್ಮ ಡ್ಯಾಡಿ ಮಾಡಿಸ್ಕೊಟ್ಟಿರೋದು. ಇದು ಮದುವೆ ಆಗಿ 2-3 ವರ್ಷದ ಮೇಲೆ ಮಾಡಿಸ್ಕೊಂಡಿದ್ದು ನಾನು. ಇದು ಹುಡುಗ ಮನೇಲಿ ಮಾಡಿಸ್ಕೊಂಡ್ಬಿಟ್ಟು ಬರ್ತಾರಲ್ಲ ಮದುವೆ ಟೈಮಲ್ಲಿ, ಹಾಗೆ ನಮ್ಮ ಮನೆಯವ್ರು ಮಾಡಿಸ್ಕೊಟ್ಟಿದ್ದೆ. ಜಿಮ್ಕಿ ಹಾಕಿದ್ದೀನಿ. ನನ್ನ ಮದುವೆಲಿ ಬಿಟ್ಟರೆ, ನಮ್ಮ ಅಣ್ಣನ ಮದುವೆಲಿ ಬಿಟ್ಟರೆ ಇವತ್ತೇ ಹಾಕಿರೋದು. ಇದನ್ನು ತುಂಬ ವೆಯ್ಟ್ ಇತ್ತು, ಹಾಗಾಗಿ ಈ ಸರಿ ಕಡಿಮೆ ಮಾಡಿದ್ದೀನಿ. ರೇಷ್ಮೆ ಸೀರೆಗೆ ಅಂತಲೇ ರಿಂಗ್ ಮಾಡಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಇದು ಸಿಂಗಾಪುರದಲ್ಲಿದ್ದನಲ್ಲ, ಆಚೆಯಿಂದ ಬರುವಾಗ ನಾನು ಯಾವಾಗಲೂ ಸ್ವಲ್ಪ ಗೋಲ್ಡ್ ತೊಗೊಂಬರ್ತಾಯಿದ್ದೆ. ಹಾಗೆ ಸೊಂಟದ ಪಟ್ಟಿ, ಅಂದರೆ ಇದು ಬೆಳ್ಳಿದು. ಇದು ನಮ್ದು ಅಕ್ಕಂದು ಸೊಂಟದ ಪಟ್ಟಿ. ಅಕ್ಕ ಒಂದು, ನಾನು ಒಂದು ತೊಗೊಂಡಿದ್ವಿ. ತುಂಬ ಹತ್ರದ ಮದುವೆ ಇದ್ದೆ, ತುಂಬ ಗ್ರ್ಯಾಂಡ್ ಮದುವೆ ಇದ್ದಾಗ ಮಾತ್ರ ಹಾಕೊಳ್ಳೋದು. ಬೇರೆ ಟೈಮಲ್ಲಿ ಇನ್ನೊಂದು ಪ್ಲೈನ್ ಇಟ್ಕೊಂಡಿದ್ವಿ, ಅದು ಹಾಕ್ಕೊಳ್ತೀವಿ ಅಷ್ಟೇ. ಸಿಂಪಲ್ ಸ್ಯಾರೀಸ್ಗೆಲ್ಲ ಓವರಾಲ್ ಈ ಥರ ರೆಡಿ ಆಗಿದ್ದೀನಿ. ಇನ್ನು ಇದು ಎಲ್ಲ ಸ್ಯಾರಿಗೆ ಇದ್ದೇ ಇರುತ್ತೆ. ಸಿಂಪಲ್ ಸ್ಯಾರಿ ಆಗಲಿ, ರೇಷ್ಮೆ ಸ್ಯಾರಿ ಆಗಲಿ, ಸಿಂಪಲ್ ಸ್ಯಾರಿ ಆಗಲಿ, ರೇಷ್ಮೆ ಸ್ಯಾರಿ ಆಗಲಿ, ಈ ಸೈಡ್ದು ಇದ್ದೇ ಇರುತ್ತೆ ಯಾವಾಗಲೂ ಕಂಪಲ್ಸರಿ. ಅದು ಸ್ಯಾರಿಗೆ ಅಂತ ತಗೊಂಡ್ಮೇಲೆ ಎಂಥ ಸ್ಯಾರಿ ಆದರೂ ಕೂಡ ಹಾಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಂಥ ಸ್ಯಾರಿ ಆದರೂ ಕೂಡ ಹಾಕೊಳ್ಳೋದು. ಇದು ನಂದು ಬೈತಲ್ ಬಟ್ಟೆ. ಈಗ ಅಕ್ಕ ಒಂದು, ನಾನು ಒಂದು ಮಾಡಿಸ್ಕೊಂಡುಂಟು. ಅಂದರೆ ಹೆಣ್ಮಕ್ಳಿದಾರಲ್ಲ ಇಬ್ರಿಗೂ, ಹಾಗಾಗಿ ನಮಗಾದರೂ ಮುಂದಕ್ಕೆ ನಮ್ದಾದ್ಮೇಲೆ ಮಕ್ಳಿಗೆ ಬೇಕಾಗುತ್ತೆ ಅಂತ ಮಾಡಿಸಿಟ್ಕೊಂಡಿದ್ವಿ. ಹಾಗೆ ಇದು ಕೆನ್ನೆ ಸರಪಣಿ ಅಂತಾರಲ್ಲ ಅದು. ಬಟ್ ಇದು ಯಾಕೋ ಇತ್ತೀಚೆಗೆ ಅಷ್ಟು ಇಷ್ಟ ಆಗ್ತಿಲ್ಲ, ನೋಡಬೇಕು. ಅದರಲ್ಲೂ ನಮ್ಮ ಚಿಕ್ಕವ ನನಗೆ ಫಸ್ಟ್ ಮಾಡಿಕೊಡಿ ಅಂತ ಕಿಚ್ಚಾಡ್ತಾಯಿತ್ತು. ಅವಳಿಗೆ ಈಗ ಸಮಾಧಾನ ಮಾಡಿ ಫಸ್ಟ್ ನನ್ನ ಮಗಳು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳದ್ದು ನೋಡಿ ರೆಡಿ ಐತಿ. ನಾ ಈ ದುಪ್ಪಟ್ಟ ಹಾಕಿ ಬೆಲ್ಟನ್ನು ಕಟ್ಟಿದರೆ ಹಾಗೈತೆ ನನ್ನ ಮಗಳು. ಅವಳಿಗೆ ಚಿಕ್ಕ ಏಜರಂಗೆ ಕಾಣಿಸ್ತಿದ್ದೀನಿ ಅಂತ ಅದಕ್ಕೆ ದುಃಖ. ಅವಳಿಗೆ ದೊಡ್ಡವರು ಆಗ್ತಾ ಕಾಣಿಸ್ಬೇಕಂತೆ, ಹಾಗಾಗಿ ಕೋಪ ಮಾಡ್ಕೊಂಡು ಊದ್ಕೊಂಡು ಕೂತಿದೆ. ನಮ್ಮ ಚಿಕ್ಕವ ನೋಡಿ ರೆಡಿಯಾಗಿರೋದು, ನನ್ನ ಮಗಳು ನೋಡಿ ರೆಡಿಯಾಗಿದೆ. ಹಿಂದೆ ಹೋಗೋ ಮಗಳು. ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊಂಡಿದೆ ನಮ್ಮ ಚುಪ್ಪಿ ನೋಡಿ. ನನ್ನ ಮಗಳಿಗೆ ಇದೇ ಥರದ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿ ಹೇರ್ ಸ್ಟೈಲ್ ಮಾಡ್ಕೊಂಡಿರೋ. ಸುಮ್ಮನೆ ಅವಳನ್ನ ಕೆದಕ್ಕೆ ಬಿಡ. ಸಾಕು ಸರ್ಗು ಇವರಿಗೆ. ನಮ್ಮ ಚಿಕ್ಕವ ಅವತ್ತಿಂದ ಇಲ್ಲಿಗೆ ಎಷ್ಟು ತಪ್ಪಾಗಿದ್ದಾಳೆ ನೋಡಿ. ಬ್ಲೌಸೇ ಚೇಂಜ್ ಆಗೋ ಎಷ್ಟು ತಪ್ಪಾಗಿದ್ದಾಳೆ. ಮುಂದೆ ಹೋಗಿ ಮಗಳು. ಬರ್ತೀರಾ ಆಂಟಿ? ಬಾಯ್ ಆಂಟಿ. ಥ್ಯಾಂಕ್ ಯು ಆಂಟಿ. ಬಾ ಮಗಳು. ರೆಡಿ ಆದಮೇಲೆ ಹಾಗೆ ಇರೋಕ್ಕಾಗತ್ತಾ?
ಹಾಗೆ ಎಲ್ಲ ಥರದ್ದು ಎಲ್ಲ ಹ್ಯಾಂಗಲಲ್ಲೂ ಕೂಡ ಫೋಟೋಸ್ ಎಲ್ಲ ತೊಗೊಂಡು, ಯಾಕಂದರೆ ಮತ್ತು ನಾನೇ ವೀಡಿಯೋ ಮಾಡೋದ್ರಿಂದ ಮದುವೆಯಲ್ಲಿ ನಂಗೆ ವೀಡಿಯೋಸ್ ನನ್ನ ಫೋಟೋಸ್ ಸಿಗ್ತದೋ ಇಲ್ಲವೋ ಗೊತ್ತಿಲ್ಲ, ಹಾಗಾಗಿ ಇಲ್ಲೇ ಎಲ್ಲ ತೆಕ್ಕೊಂಡ್ಬಿಟ್ಟೆ. ಹಾಗೆ ನನಗೆ ಫೋಟೋಸ್ ಎಲ್ಲ ತೆಕ್ಕೊಡೋದು ನಮ್ಮನೆಯವರೇ, ತುಂಬ ಚೆನ್ನಾಗಿ ತೆಗಿತಾರೆ ಕೂಡ. ಹೌದಾ? ಹಾಗೆಯೇ ಇನ್ನು ಮತ್ತೆ ಮದುವೆಗೆ ಹೋದ್ಮೇಲೆ ಇನ್ನು ಚೌಟ್ರಿಲಿ ನಮ್ಮ ಮನೆಯವ್ರು ನನ್ನ ಕೈಗೆ ಸಿಗೋದೇ ಇಲ್ಲ. ಹಾಗೆ ಮನೆ ಹತ್ರನೇ ಫ್ಯಾಮಿಲಿ ಫೋಟೋ ತೆಕ್ಕೊಂಡೆ. ಅದು ಅಲ್ಲದೆ ನಮ್ಮ ಮನೆಯವರಿಗೆ ಫೋಟೋ ತೆಗಿಯೋಕ್ಕೆ ಇಷ್ಟ ಇದೆ, ತೆಗೆಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಬಟ್ ನಾನೇ ಸ್ವಲ್ಪ ಕಷ್ಟಪಟ್ಟು ನಿಲ್ಲಿಸ್ಕೊಳ್ಳೋದು ಫೋಟೋಗೆ. ಓಕೆ, ಎಲ್ಲ ರೆಡಿ ಆಯಿತು. ಈಗಷ್ಟೇ ಆಂಟಿ ನಮಗೆ ಮೇಕಪ್ ಎಲ್ಲ ಮಾಡ್ಕೊಟ್ಟು ಹೊರಟ್ರು. ಅವ್ರದ್ದು ನಂಬರ್ ಬೇಕಾದ್ರೆ ಕೆಳಗಡೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ನೀವು ನೋಡ್ಕೊಬೋದು. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ಅವತ್ತಿನಕ್ಕಿಂತ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನನ್ನ ಮಗಳಿಗೆ ಆ ಹೇರ್ ಸ್ಟೈಲ್ ಇಷ್ಟ ಇಲ್ಲ, ಹಾಗಾಗಿ ಬನ್ನಿ ಮಗ ಖುಷಿ. ನನ್ನ ಮಗಳು ಯಾವಾಗಲೂ ಅಷ್ಟೇ, ಎಲ್ಲರೂ ಹೊರಡುವಾಗ ಹಿಂಗೆ ಹೇಳ್ತಾ ಕುತ್ಕೊಳ್ಳೋದು. ಮೇಕಪ್ ಮಾಡಿದ್ಮೇಲೆ ಹೇಳೋದು, ಅದೊಂದು ಬುದ್ಧಿ. ನಂಗೆ ಅದು ಬೇಗ ಸಿಟ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ ಮಗಳು, ಸುಂದರವಾಗಿದೆ. ಓಕೆ, ನಾನು ಆ ಕಡೆಯಿಂದ ಬಂದಿರ್ತೀನಿ. ಈಗ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಚೌಟ್ರಿ ಗೊತ್ತಾ ರೀ? ಚೌಟ್ರಿ ಇಡ್ಲಿ ಅಂತ ನಂಗಂತೂ ಗೊತ್ತಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಈ ಸರ್ಕಲ್. ಈಗ ನಾವು ಚೌಟ್ರಿ ಹತ್ರ ಬಂದು, ಆ್ಯಕ್ಚುಲಿ ನಾವು ಆಗಲೇ ಬಂದಿದ್ದು, ಬಟ್ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಈಗ ಬಂದವರು ಹೋದವ್ರನ್ನ ಮಾತಾಡಿಸ್ತಾ ಇದ್ವಲ್ಲ, ಹಾಗಾಗಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿಕೊಂಡೆ. ಹಾಂ, ತಿಂಡಿಗ ಮಗಳು ತಿಂಡಿಗೆ ಹೋಗ್ತೀನೋ? ತಿಂಡಿ ತಿನ್ಕೊ ಬಂದ್ರೆ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಮನೆಯವ್ರನ್ನ ಈ ಥರ ಡ್ರೆಸ್ ಕೋಡಲ್ಲಿ ನೋಡೋಕ್ಕೆ ನನಗೆ ತುಂಬ ಇಷ್ಟ. ಬಟ್ ನಮ್ಮ ಮನೆಯವರಿಗೆ ಇದೆಲ್ಲ ಇಷ್ಟನೇ ಇಲ್ಲ, ಅವರಿಗೆ ಫುಲ್ ಫ್ರೀ ಇರಬೇಕು. ಶರ್ಟ್, ಯಾವುದೋ ಒಂದು ಶರ್ಟು ಪ್ಯಾಂಟ್ ಏನೋ ಒಂದು, ಒಟ್ನಲ್ಲಿ ಅವರಿಗೆ ಫ್ರೀ ಆಗಿರೋ ಬಟ್ಟೆ ಆಗಬೇಕು. ಕಷ್ಟಪಟ್ಟು ಹಾಕಿಸಿ ಕರ್ಕೊಂಡು ಬಂದಿದ್ದೀನಿ. ಹಾಂ ನೋಡಿ, ನಮ್ಮ ಅಕ್ಕ ಈ ಥರ ರೆಡಿ ಆಗಿದ್ದಾರೆ. ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕವ್ವ ಈ ಥರ ರೆಡಿ ಆಗಿದ್ದಾರೆ. ಇವರು ನಮ್ಮ ಅಣ್ಣ ಮತ್ತು ಅತ್ತಿಗೆ, ಅಂದರೆ ನಮ್ಮ ಪಪ್ಪನ ಅಣ್ಣನ ಮಗ ಮತ್ತು ಸೊಸೆ. ನನ್ನ ಮಗಳು ಮಲಿಕೋಬೇಕಂತ, ಈಗ ಮನೆಗೆ ಹೋಗ್ಬೇಕಂತ. ಲಿಪ್ಪಿಂಗನ್ನು ಹಾಂ, ಅವನ ಪಕ್ಕ ನಿಂತ್ಕೋ. ಹಾಂ, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ. ಇಲ್ಲಿ ನಮ್ಮ ಪಪ್ಪ ಮತ್ತು ನಮ್ಮ ದೊಡ್ಡಪ್ಪ ಕೂತಿದ್ದಾರೆ. ನಮ್ಮ ಸೋಮವಾರಪೇಟೆ ಮಾವ, ಹಾಗೆ ನಮ್ಮ ಚಂದ್ರು ಮಾವ, ಅಂದರೆ ನಮ್ಮ ಪಪ್ಪನ ಅತ್ತೆ ಮಗ. ದೊಡ್ಡಮ್ಮಂದು ನಮ್ಮಮ್ಮಂದು ಮಾತೇ ಮಾತು. ತೆಗಿಬೇಕು ಮಕ್ಕಳು. ಹಾಂ, ನಮ್ಮ ಜೀಜು ಇವಾಗ ಬಂದರು, ಅಂದರೆ ಅವರು ಹಾಸನಿಂದ ಡೈರೆಕ್ಟಾಗಿ ಬಂದರು. ಅಕ್ಕ 2 ಡೇಸ್ ಮುಂಚೆನೇ ಬಂದಿದ್ಲು. ಹಾಗೆ ನಮ್ಮ ಅಕ್ಕಂಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವಳಿಗೆ ಸ್ವಲ್ಪ ಫೋಟೋ ಹುಚ್ಚು. ನಮ್ಮ ಜೀಜುನು ಬಂದ್ರಲ್ಲ, ಅವ್ರು ಮತ್ತೆ ಕೈಗೆ ಸಿಗಲ್ಲ ಅಂದ್ಬಿಟ್ಟು ಪಟ್ ಅಂತ ಫೋಟೋ ತಗೊಂಡ್ತಿದ್ದಾಳೆ, ಫ್ಯಾಮಿಲಿ ಫೋಟೋನ. ನಮ್ಮಣ್ಣ ಅಣ್ಣನ ಮಗ, ಇದು ಪೋಲಿ. ಇದು ಪಾಪ ನಮ್ಮನೆಯವ್ರು ಸಿಗೋದೇ ಇಲ್ಲ, ಕಷ್ಟಪಟ್ಟು ಒಂದು ನಿಮಿಷ ಗ್ಯಾಪ್ ಕೊಟ್ಟರೆ ಹೋಗಲ್ವು, ಕಾರಲ್ಲಿ ಎಡಿಟ್ ಮಾಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಮತ್ತೆ ಕರ್ಸ್ಕೊಂಡಿದ್ದಾಯ್ತು, ಇಲ್ಲೇ ಇದ್ದೀವಿ ರೀ. ಹಾಂ, ಇದು ನಮ್ಮ ಅಣ್ಣ. ನಮ್ಮ ಮನೆಯವರು ಇವಾಗ ಇಷ್ಟೊತ್ತು ಕಾರಲ್ಲಿ ಇದ್ರಲ್ಲ, ಮತ್ತು ಇವಾಗ ಕರ್ಸ್ಕೊಂಡಲ್ಲ, ಹಾಗಾಗಿ ಎಲ್ಲರೂ ಇವಾಗ ಸಿಗ್ತಾ ಇದ್ದಾರೆ. ಇವರು ನಮ್ಮ ಪಪ್ಪನ ಅಣ್ಣನ ಮಗ ಯಶವಂತಣ್ಣ ಅಂತ. ನಾನು ನಮ್ಮ ಮನೆಯವರು ಕೈ ನೀರು ಬಿಡ್ತಾ ಇದ್ದೀವಿ. ಈ ವಿಡಿಯೋನ ಆ್ಯಕ್ಚುಲಿ ನಮ್ಮ ವರುಣ್ ಮಾಡಿಕೊಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಹುಡುಗಿ ಫ್ರೆಂಡ್ಸ್ ಕೂಡ ತುಂಬ ಜನ ಮಾತಾಡ್ಸಿದ್ರು, ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಇಲ್ಲಿ ನಮ್ಮ ಪಪ್ಪ ಮತ್ತು ನಮ್ಮ ಅತ್ತೆ, ಅಂದರೆ ಪಪ್ಪನ ಅಕ್ಕ, ನೋಡಿರ್ತೀರ ಮೊನ್ನೆ ನಿನ್ನೆ ಎಲ್ಲ ವೀಡಿಯೋಸಲ್ಲಿ ಏನೋ ಮಾತಾಡ್ತಾ ಕೂತಿದ್ದಾರೆ. ಹಾಗೆ ನಮ್ಮ ಅತ್ತೆ ಮಕ್ಕಳೆಲ್ಲ ಇವಾಗ ಬರ್ತಾ ಇದ್ದಾರೆ, ನಾವೇ ಮುಂಚೆ ಬಂದಂಗಾಯಿತು. ಹಾಗೆ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮದುವೆಲಿ ಇಷ್ಟೇ ಅಲ್ಲ ಪಾಪ, ಎಲ್ಲ ಕಷ್ಟ ಎಲ್ಲ ಅಪ್ಪ ಅಮ್ಮ ಎಲ್ಲ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಏನೇನು ಮದುವೆ ಇಷ್ಟು ಜೋರಾಗಿ ಇಷ್ಟು ಗ್ರ್ಯಾಂಡಾಗಿ ಚೆನ್ನಾಗಿ ನಡಿಬೇಕು ಅಂದರೆ ಎಲ್ಲರದ್ದು ಅಪ್ಪ ಅಮ್ಮದು ಶ್ರಮ ಇರುತ್ತೆ. ಇದು ನಮ್ಮ ಅಕ್ಕ ಭಾವ, ನಮ್ಮ ಚಿಕ್ಕಪ್ಪನ ಮಗಳು, ನನ್ನ ತಂಗಿ. ಅಂದರೆ ಇವತ್ತು ನಮ್ಮ ಚಿಕ್ಕಪ್ಪನ ಮಗಂದೇ ಮದುವೆ. ಇಲ್ಲಿ ನನ್ನ ಮಗಳು ಏನಕ್ಕೋ ಕೋಪ ಮಾಡ್ಕೊ ಕೂತ್ಕೊಂಡಿದ್ದೆ, ಫೋನ್ ಕೊಟ್ಟಿಲ್ಲ ಅಂತ. ಹಾಗಾಗಿ ನಮ್ಮ ಭಾವ ಸಮಾಧಾನ ಮಾಡ್ತಾ ಇದ್ದಾರೆ. ನೀನೇ ಇಲ್ಲ ಕಣ, ಇಲ್ಲಿ ನಿಂತ್ಕೊಳ್ಳೋ ಅಮ್ಮ ಅವ್ರ ಜೊತೆ. ಮನೆಯವ್ರ ಕೆಲಸ ನೋಡಿ, ಇಲ್ಲಿ ನನಗೆ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ಇಲ್ಲಿ ಎಲ್ಲರ ಮುಂದೆ ಬಂದು ನನ್ನ ಮರ್ಯಾದೆ ತೆಗಿತಾ ಇದ್ದಾರೆ. ಎಲ್ಲ ಊಟ ಮಾಡ್ತಾಯಿದ್ರೆ ಇವ್ರು ವರ್ಕ್ ಮಾಡ್ತಿದ್ದಾರೆ. ನಾನು ಈಗಲೂ ನೋಡೋದು ನೀರು ಕುಡಿಯೋಣ ಅಂತ ಬಂದೆ. ಏನಕ್ಕೆ ನಿಮ್ಮದಿದು ಮರ್ಯಾದೆ ತೆಗಿಯೋಕೆ? ನಂದು ನಾಳೆನೇ ಅಪ್ಲೋಡ್ ಮಾಡ್ಬೋದಿತ್ತಲ್ರಿ. ನಾನು ಯಾರು ಇರಲಿಲ್ಲ ಕಣವ, ನಾನು ಬಂದ್ಮೇಲೆ ತುಂಬ್ಕೊಂಡ್ರೆ ಎಲ್ಲರೂ ಅರ್ಧ ಅಪ್ಲೋಡ್ ಆಗೋಯ್ತು. ಏನು ಮಾಡೋಣ? ಖುಷಿ ಆಗ್ತಿದ್ಯಾ ನೋಡಿ, ಇಲ್ಲ ಎಲ್ಲರೂ ಆ್ಯಕ್ಚುಲಿ ಊಟಕ್ಕೆ ಕೂತಿದ್ದಾರೆ. ಬ್ಯಾಟ್ರಿ ಲೋ ಆಯ್ತು, ಆಫ್ ಆಗುತ್ತೆ. ಸ್ವಲ್ಪ ನನಗೆ ಚಾರ್ಜ್ ಬೇಕು, ನಾನು ಏನು ಮಾಡಲಿ? ನಾನು ಯಾರು ಇರಲಿಲ್ಲ ಅಂತ ಬಂದು ಕೂತ್ಕೊಂಡು ಅದು ಅಪ್ಲೋಡ್ ಆಗೋದ್ರೊಳಗೆ ನೆಟ್ ಬೇರೆ ಅಪ್ಲೋಡ್ ಆಗೋದ್ರೊಳಗೆ ಇಷ್ಟೆಲ್ಲ ತುಂಬ್ಕೊಂಡಿರ್ತೀರ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಯಾರಿಗೂ ಆ ಥರ ಹಂಚ್ಕೊಳ್ಳಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಸ್ವಯನೇ ಇಲ್ದಂಗೆ ಕೂತಿದ್ರು. ಕತ್ತೆತ್ತು ನೋಡು, ಇಲ್ಲ ಎಷ್ಟು ಜನ ಬಂದಿದ್ದಾರೆ ಊಟಕ್ಕೆ ಕೂತಿದ್ದಾರೆ ಅಂತ. ನಾನು ಬಂದು ಹೇಳಿದ ಮೇಲೆ ತಿರುಗಿ ನೋಡಿದ್ದು ಅನಿಸುತ್ತೆ.
ಪಕ್ಕದಲ್ಲಿ ಏನು ಆಗ್ತಾ ಇರುತ್ತೆ ಅವ್ರು ಕೆಲಸ ಮಾಡುವಾಗ ಪಕ್ಕದಲ್ಲಿ ಏನು ಆಗ್ತಾ ಇರುತ್ತೆ ಏನಾದರೂ ಆದರೂ ಗೊತ್ತಾಗಲ್ಲ, ಏನು ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ ನಮ್ಮ ಮನೆಯವರಿಗೆ. ಆ ಥರದವರು ಸ್ವಲ್ಪ. ಹಾಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ರೆಡಿ ಆದವು. ನಾನು ಊಟಕ್ಕೆ ಯಾರನ್ನೂ ವೆಯ್ಟ್ ಮಾಡಲ್ಲ, ಮೊದಲಿಂದನೂ ಅಷ್ಟೇ. ನನಗೂ ಅಷ್ಟೇ, ಇನ್ನೊಬ್ರು ವೆಯ್ಟ್ ಮಾಡಲಿ ಅಂತಲೂ ಕೂಡ ನಾನು ವೆಯ್ಟ್ ಮಾಡಲ್ಲ. ಹಾಗೆಯೇ ತುಂಬ ಜನ ಆಸೆಲೆ ಕೇಳ್ತಿದ್ರಿ ನಿಮ್ಮ ಕಡೆ ನಾನ್ ವೆಜ್ ಮಾಡ್ತೀರಾ ಅಂತ. ಅಲ್ಲಿ ವಿಡಿಯೋನ ತೋರಿಸಿದ್ಮೇಲೆ ಇನ್ನೇನು ಇಲ್ಲಿ ನಾವು ಮಾಡ್ತೀವಿ ಅಂತ ಅದರಲ್ಲೇ ಎಲ್ಲ ಆನ್ಸರ್ ಇರುತ್ತಲ್ಲ, ಅನ್ಕೊಂಡು ಸುಮ್ಮನಾದೆ ಅಷ್ಟೇ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ನಾನ್ ವೆಜ್ ಮಾಡಿರೋ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಕಡೆ ನಾನ್ ವೆಜ್ ಮಾಡ್ತೀರಾ ಅಂತ ಕೇಳಿದರೆ ನಾನು ಏನಂತ ಹೇಳಿ. ಹಾಗೆ ಊಟ ಮಾತ್ರ ತುಂಬ ಬೊಂಬಾಟಾಗಿತ್ತು. ರೈಸ್, ರಸಮ್, ಗೀ ರೈಸ್, ಮಟನ್ ಚಾಪ್ಸು ತುಂಬ ಚೆನ್ನಾಗಿತ್ತು. ನನಗೆ ಈಗಲೂ ಬಾಯೆಲ್ಲ ಹಾಗೇ ಇದೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ಕಬಾಬ್ ಆಗಲಿ, ಚಿಕನ್ನು, ಪೋರ್ಕು, ಪ್ರತಿಯೊಂದು ಚಿಕನ್, ಮಟನ್, ಪೋರ್ಕು 3 ಇತ್ತು. ತುಂಬಾ ರುಚಿಯಾಗಿತ್ತು ಮಟನ್ ಚಾಪ್ಸ್ ಅಂತೂ. ಹಾಗೆ ಐಸ್ ಕ್ರೀಮ್ ಎಲ್ಲ ಇತ್ತು. ಇವರೆಲ್ಲ ನಮ್ಮ ಕಲಾರೆ ಬಾಯ್ಸ್. ಲಾಸ್ಟಿಗೆ ಮಾತ್ರ ಇವ್ರು ಸಿಕ್ಕಿದ್ದು, ಕೆಲವರು ಇನ್ನೂ ಆಚೆ ಈಚೆ ಹೋಗಿದ್ರು. ಇವರು ನಮ್ಮ ದೊಡ್ಡಪ್ಪನ ಮಗಳು ಮಮತಕ್ಕ ಅಂತ. ನಮ್ಮನೆ ಹುಡುಗಿಯರು ನೋಡಿ ಒಬ್ರು ಕೋಪ ಮಾಡಿ ಚಿಕ್ಕವ ತೋರಿಸಿ ಚಿಕ್ಕವ. ಹಾಗೆ ನಮ್ಮದು ಎಲ್ಲ ಊಟ ಆಗಿ ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲರೂ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ದು. ನಮ್ಮ ಪಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಕ್ಕ, ಮಕ್ಕಳು, ನಾವು ಎಲ್ಲರೂ. ಹಾಗೆ ಇವರು ನಮ್ಮ ಅರುಣ್ ಮಾಮ ಮತ್ತು ಸ್ವರ್ಣತೆ ಅಂತ ನಮ್ಮಮ್ಮನ ಚಿಕ್ಕಮ್ಮನ ಮಗ ಮತ್ತು ಸೊಸೆ. ಹಾಗೆ ಇವರೆಲ್ಲ ನಮ್ಮ ಅಜ್ಜಿ ಕಡೆಯವರು. ತುಂಬ ದಿನಗಳ ನಂತರ ಇವರೆಲ್ಲ ನಮಗೆ ಸಿಗ್ತಿರೋದು ತುಂಬ ಖುಷಿ ಆಗ್ತದೆ. ನಮ್ಮ ಅಜ್ಜಿ ತುಂಬ ಆಸೆ ಮಾಡೋದು ಇವ್ರುಗಳನ್ನ. ಬಂಡಾರದ ಶಿವರಾಮವ್ವ ಮತ್ತು ಅತ್ತೆ ಮತ್ತು ನಮ್ಮ ಯಶೋದಕ್ಕ ಅಂತ. ಇವರೆಲ್ಲ ಗಂಗನಲ್ಲಿ ಮತ್ತು ಬಂಡಾರದವರು. ಚಿಕ್ಕವ ನೋಡಿ ಕಾಲು ಮುದ್ರಕೊಂಡು ಎಲ್ಲ ಮುದ್ರಕೊಂಡು ಹೆಂಗೆ ಕೂತಿದ್ದಾಳೆ ಅಂತ ನೋಡಿ. ಇಲ್ಲಿ ನಮ್ಮ ಹೆಣ್ಮಕ್ಳು ಆಟ ಆಡ್ತಾ ಇರೋದ. ಇಷ್ಟೊತ್ತು ಮದುವೆ ಎಲ್ಲ ಆಯಿತು, ನನ್ನ ಮಗಳು ಇಷ್ಟೊತ್ತು ಫೋನ್ ಬೇಕು ಅಂತ ಅಳ್ತಾ ಇದ್ಲು. ಈಗ ಊಟ ಮಾಡಿ ಎಲ್ಲ ಬಂದಮೇಲೆ ಎನರ್ಜಿ ಬಂತು. ಸೊ ಹಾಗಾಗಿ ಈಗ ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಮ್ಮ ಮಾವನ ಮೊಮ್ಮಕ್ಕಳು ಮತ್ತು ನನ್ನ ಮಗಳು ಎಲ್ಲ ಒಟ್ಟಿಗೆ ಸೇರಿ ಏನೋ ಆಸೆ ಹಾಕೋದೆಲ್ಲ ಈಗ ಮದುವೆಯಲ್ಲಿ ನೋಡ್ಕೊಂಡ್ರಲ್ಲ ಏನೇನು ಮಾಡಿದ್ರು ಅಂತ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಚಿಕ್ಕದ್ರಲ್ಲಿದ್ದಾಗ ಮದುವೆಗೆ ಹೋದಾಗ ಇದೇ ಥರ ಆಟ ಆಡ್ತಾಯಿದ್ದು. ಅಕ್ಕಿ ಪಕ್ಕಿ ಏನಾದ್ರು ಸಿಕ್ಕಿದ್ರೆ ಅಕ್ಷತೆ ಕಾಳು ಹಾಕೋದು, ಆಸೆ ಅವ್ರು ಹೇಗೆ ಮಾಡಿರ್ತಾರೆ ಅದು ನೋಡ್ಕೊಂಡು ನಾವು ಮಾಡೋದು, ಹಿಂಗೆ ಮಾಡ್ತಾಯಿದ್ದು. ನನ್ನ ಮಗಳು ಬೇಗ ಎಲ್ಲರ ಜೊತೆ ಮಿಂಗಲ್ ಆಗ್ತಾಳೆ. ಅವ್ರಿಗೆ ಗೊತ್ತಿರಲೇಬೇಕು ಅಂತ ಏನಿಲ್ಲ, ಆಟ ಆಡೋಕ್ಕೆ ಯಾರಾದರೂ ಸಿಕ್ಕಿದ್ರೆ ಸಾಕು. ಬಟ್ ನಮ್ಮ ಚಿಕ್ಕವ್ವ ಹಾಗಲ್ಲ, ಸ್ವಲ್ಪ ಅವಳೊಬ್ಬಳೇ ಜಾಸ್ತಿ ಇರೋದು, ಹಿಂಗೆ ಒಟ್ಟಿಗೆ ಸೇರೋದು ಸ್ವಲ್ಪ ಕಡಿಮೆನೇ. ಹಾಗೆ ನಮ್ಮ ಪಪ್ಪ ಮಕ್ಕಳಿಗೆ ಬೈತಾ ಇದ್ದಾರೆ ನೋಡಲ್ಲ, ಅದೊಂದು ದಿಕ್ಕಲ್ಲಿ ಫೋನ್ ಇಟ್ಕೊಂಡಿದೆ, ಇದೊಂದು ದಿಕ್ಕಲ್ಲಿ ಫೋನ್ ಇಟ್ಕೊಂಡಿದೆ ಅಂತ. ನಮ್ಮ ಚಿಕ್ಕವ್ವಂಗೂ ಮತ್ತು ನಮ್ಮ ಅಣ್ಣನ ಮಗನಿಗೂ. ಈಗಷ್ಟೇ ಎಲ್ಲರದ್ದು ಊಟ ಆಯಿತು, ಎಲ್ಲ ಒಂದೊಂದು ದಿಕ್ಕಿಗೆ ಹೋಗಿದ್ರು. ಈಗ ಫೋಟೋ ತೆಗೆಸ್ಕೋಬೇಕು. ಹಾಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಚುಪ್ಪಿ, ನಮ್ಮ ಅತ್ತೆಯವರೆಲ್ಲ ಈಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಹಾಗೆ ನಮ್ಮ ಮನೆಯವರು ಕುಣ್ಕೊಂಡು ಬರ್ತಾರೆ, ಇಲ್ಲಿ ಬಂದು ಕುಣಿತಾರೆ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ನಮ್ಮ ಮನೆಯವರು ಅದೆಂಥದ್ದು ಬಿಸಾಕ್ ಬರ್ತೀನಿ ಅಂತ ಹೇಳಿ ಐಸ್ ಕ್ರೀಮ್ದು ಅಲ್ಲೇ ಬಾಕಿಯಾಗಿದ್ದಾರೆ. ನನಗೆ ಗೊತ್ತಿಲ್ಲ. ಬರುವಾಗ ನನ್ನ ಜೊತೆ ಬಂದರು ಬಿಟ್ಟರೆ ಅಲ್ಲಿಂದ ಇಲ್ಲಿಗೆ ನಾಪತ್ತೆ ನನಗೆ. ಮತ್ತೆ ಅಲ್ಲಿ ಎಡಿಟ್ ಮಾಡ್ತಾ ಕೂತಿದ್ರು, ಅದು ಬಿಟ್ಟರೆ ಈಗೆಲ್ಲ ಹೋಗಿದ್ರು ಮತ್ತೆ ಬಂದರು. ಹಾಗೆ ನನಗೂ ಕೋಪ ಬಂದು ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡಿದ್ದೆ. ಈ ಡ್ಯಾನ್ಸ್ ಎಲ್ಲ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ. ಆವಾಗಲೇ ಕೇಳಿದ್ರಿ, ಇದು ನಮ್ಮ ಸೈಡ್ ಬಂದಿದ್ದೀರಲ್ಲ, ಯಾವಾಗ ಬಂದಿದ್ರಿ ಮೇಡಮ್ ಅಂತ. ಇದು ನಿಮ್ಮೂರೇನೆ ನೋಡಿ. ಮದುವೆಗೆ ಬಂದು ಮದುವೆ ಹುಡುಗ ಹುಡುಗಿನೇ ತೋರಿಸ್ತಿದ್ರೆ ಆಗುತ್ತಾ. ಇದೆ ನನ್ನ ತಮ್ಮ ಮತ್ತು ನಮ್ಮ ವರ್ಷ. ಶಾಸ್ತ್ರದ ವಿಡಿಯೋ ಆಗ್ತಾಗ ತುಂಬ ಜನ ವಿಷಯ ತಿಳಿಸಿದ್ದೀರಾ. ಹಾಗೆ ನನ್ನ ತಮ್ಮನ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು, ನಮ್ಮ ಅಕ್ಕ, ಅಣ್ಣ, ಹಾಗೆ ಇದು ನಮ್ಮ ಪಪ್ಪನ ಅಕ್ಕನ ಮಗ ಮತ್ತು ತಂಗಿ ಮಗಳು, ನಮ್ಮ ರವಿ ಅಣ್ಣ ಮತ್ತು ಗೌರಕ್ಕ ಅಂತ. ನಮ್ಮ ಗೌರಕ್ಕನ ತುಂಬ ವೀಡಿಯೋದಲ್ಲಿ ನೋಡಿರ್ತೀರ. ಹಾಗೆ ಮೊನ್ನೆ ನಾವು ನಾಮಕರಣಕ್ಕೆ ಹೋಗಿದ್ವಲ್ಲ ಪಾಪು, ಅವರೇ ನಮ್ಮ ಪುಟಚಿ ಅಕ್ಕ. ಮತ್ತು ಇವರು ನಮ್ಮ ದೊಡ್ಡತ್ತೆ. ಇವರು ನಮ್ಮ ಅಣ್ಣ ಮತ್ತು ಅದಕ್ಕೆ ಅಂದರೆ ನಮ್ಮ ದೊಡ್ಡಪ್ಪನ ಮಗ ಮತ್ತು ಸೊಸೆ. ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಇವರು ನಮ್ಮ ಅತ್ತೆಯವರು, ದೊಡ್ಡತ್ತೆ ಮತ್ತು ನಮ್ಮ ಚಿಕ್ಕತ್ತೆ. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ನೋಡಿ. ಇದು ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಚುಪ್ಪಿ ಮತ್ತು ನನ್ನ ಮಗಳು. ಹಾಗೆ ನಂದು ನಮ್ಮ ಅಕ್ಕಂದು ಸ್ವಲ್ಪ ಜಾಸ್ತಿ ಫೋಟೋಸ್ ಇರಲಿಲ್ಲ ಇವತ್ತು, ಹಾಗಾಗಿ ತೆಕ್ಕೊಂಡು ನಮ್ಮ ಪಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ನಾನು, ನಮ್ಮ ಅಕ್ಕ. ಈ ಫೋಟೋ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಆತ್ಮೀಯರೊಬ್ಬರು ಬಂದು ಮಾತಾಡ್ತಿದ್ರು. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವರು ಕೂಡ ನಮ್ಮ ಆನಂದ್ ಮಾಮ, ಸಚಿತತ್ತೆ ಅಂತ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗ ಮತ್ತು ಸೊಸೆ. ಆ್ಯಕ್ಚುಲಿ ನಾನು ವೀಡಿಯೋಕ್ಕಿಂತ ಇಲ್ಲಿ ಫೋಟೋಸೇ ತುಂಬ ತೆಕ್ಕೊಂಡಿದ್ದೀನಿ. ಹಸೆಲ್ಲೂ ಅಷ್ಟೇ ತುಂಬ ಫೋಟೋಸ್ ತೆಗೊಂಡಿದ್ದೀನಿ. ಅದೆಲ್ಲ ನಾನು ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ಸೆಕೆ ಟೈಮಲ್ಲಿ ಇರೋಕ್ಕಾಗಲಿಲ್ಲ.
ನನ್ನ ಮಗಳು ನೋಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದೆ. ನಮ್ಮ ಚಿಕ್ಕವ ನೋಡಿ ಕಾರಲ್ಲಿ ಸಾಲ ಒಳಗಿಲ್ಲ ಎಲ್ಲ ಕಿತ್ತಿ ಬಿಸಾಕಿತ್ತು. ಕೊನೆಗೆ ಮನೆಗೆ ಬರೋದ್ರೊಳಗೆ ಹಂಗನೂ ಬಿಸಾಕಿದೆ. ನಮ್ಮ ಪಪ್ಪ ಅಮ್ಮವರೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ. ನಾವು ಸ್ವಲ್ಪ ಬೇಗ ಬಂದು, ಅಂದರೆ ನಮ್ಮ ಅತ್ತೆಯವರೆಲ್ಲ ಇನ್ನೇನು ಎಲ್ಲ ಫಂಕ್ಷನ್ಸ್ ಎಲ್ಲ ಆಯ್ತಲ್ಲ, ಇನ್ನೇನು ಮನೆಗೆ ಬರ್ತಾರಲ್ಲ, ನಾವು ಹೋಗೋಣ ಬನ್ನಿ ರೆಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆಯವರೇ ಕರ್ಕೊಬಂದ್ರು. ಅವರು ಎಲ್ಲ ನಿನ್ನೆ ಮೊನ್ನೆಯಿಂದ 2-3 ದಿನದಿಂದ ಓಡಾಡಿರ್ತಾರಲ್ಲ ಮದುವೆಲಿ, ಹಾಗಾಗಿ ಎಲ್ಲ ಬಂದರು. ನೋಡಿ ನಮ್ಮನೆಯವ್ರದ್ದು ಫೋಟೋ, ನನ್ನ ಫೋಟೋ ಇರಲಿಲ್ಲ. ಬೆಳಗ್ಗೆ ರೆಡಿ ಆಗುವಾಗ ಒಂದು ಫೋಟೋ ಅದಕ್ಕೆ ತೆಕ್ಕೊಂಡಿದ್ದು, ನಂಗೆ ಮದುವೆಲಿ ಸಿಗಲ್ಲ ಅಂತ ಹೇಳಿಬಿಟ್ಟು, ಚೌಟ್ರಿಲಿ ಸಿಗಲ್ಲ ಅಂತ ಹೇಳಿ. ಮತ್ತು ಅಲ್ಲಿ ಸಿಗಲೂ ಇಲ್ಲ, ನಮ್ಮದು ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಕೋಪ ಮಾಡ್ಕೊಂಡಿದ್ನಲ್ಲ, ನನ್ನ ಸಮಾಧಾನಕ್ಕೆ ಬಂದು ನಮ್ಮನೆಯವರು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ತೆಗೆಸ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಈ ಫೋಟೋ ತೆಕ್ಕೊಳ್ಳುವಾಗ ತುಂಬ ಸಿಟ್ಟಿತ್ತು. ಯಾಕಂದರೆ ನಾವು ಬೆಳಗ್ಗೆ ರೆಡಿಯಾಗಿದ್ದಾಗ ಫ್ರೆಶ್ಶಾಗಿ ಚೆನ್ನಾಗಿರ್ತೀವಿ, ಆವಾಗ ತೆಕ್ಕೊಂಡ್ರೆ ಚೆನ್ನಾಗಿ ಬರ್ತದೆ. ಇವಾಗ ಬೆಳಕು ಸರಿ ಇಲ್ಲ, ಅದು ಅಲ್ಲದೆ ಎಲ್ಲರೂ ಟಯರ್ಡ್ ಆಗಿದ್ವಿ, ಸುಸ್ತು ಬೇರೆ ಆಗಿತ್ತು. ಮತ್ತು ನಮ್ಮ ಮೇಕಪ್ ಒಂದೇ ಥರ ಇರಲ್ಲ, ಹೋಗ್ಬಿಟ್ಟಿರುತ್ತೆ ಎಲ್ಲ. ಹಾಗಾಗಿ ಏನೋ ಒಂಥರ ಹಿಂಸೆ ಆಗ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು ನನಗೆ. ತುಂಬ ಬೇರೆ ಸೆಕೆ ಇತ್ತು. ಯಾವಾಗ ಈ ರೇಷ್ಮೆ ಸೀರೆ, ಈ ಜಡೆ, ಈ ಒಡವೆಗಳು ಬಿಡ್ತೀವಿ ಅನ್ನೋ ಹಂಗೆ ಆಗ್ಬಿಡುತ್ತೆ. ಇದೇನೋ ಒಂಥರ ನೋಡೋಕ್ಕೂ ಚೆಂದ, ಹಾಕೊಳ್ಳೋಕ್ಕೂ ಚೆಂದ. ಬಟ್ ನಾನು ಏನು ಅಷ್ಟು ಇಷ್ಟಪಡಲ್ಲ ಇದನ್ನು. ಬಟ್ ಇದೆ ಇವತ್ತು 2ನೇ ಸರಿ ಏನೋ ಹಾಕ್ಕೊಂಡಿದ್ದು, ಮಾಡಿಸ್ಕೊಂಡು 4 ವರ್ಷ ಆಯಿತು. ಹಾಗೆ ನಿಂತ್ಕೊಂಡ್ಬಿಡುತ್ತೆ, ಅಬ್ಲಾಡ್ಬೇಕು, ಆವಾಗಲೇ ಚೆಂದ ಇದೆ. ಇದು ಮದುವೆ ಟೈಮಲ್ಲಿ ನಮ್ಮ ಮನೆಯವ್ರು ಮಾಡಿಸ್ಕೊಟ್ಟಿದ್ದು. ತುಂಬ ಇಷ್ಟ ನನಗೆ ಜುಮ್ಕಿ, ಅಷ್ಟೇ ಚೆನ್ನಾಗಿದೆ ಕೂಡ. ಇದಕ್ಕೆ ಕೊಡಿ, ನಾನು ರೇಷ್ಮೆ ಸೀರೆಗೆ ಅಂತಲೇ ಈ ಉಂಗುರ ಮಾಡಿಸ್ಕೊಂಡಿರೋದು. ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು, ಇದೊಂಚೂರು ದೊಡ್ಡದು. ಇದು ಕೂಡ ಇದ್ರ ಜೊತೆ ಇನ್ನೂ ಬೇರೆ ಯಾವುದಾದ್ರು ತೊಗೊಂಬಂದಿದೆ. ಹಾಗೆ ಇದು ರೇಷ್ಮೆ ಸೀರೆಗೆ ದಪ್ಪ ಚೆನ್ನಾಗುತ್ತೆ ಅಂತ ಹೇಳಿ ಇದು ಕೂಡ ಒಂದು ತೊಗೊಬಂದಿದೆ. ಹಾಗೆ ಇದು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಈ ಬಳೆ ಮಾಡಿಸಿದ್ದಿದ್ದೆ ನನಗೆ ಪಪ್ಪ ಅಮ್ಮ. ನನ್ನ ಮದುವೆಲಿ ಮಾಡಿಸಿದ್ದು ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಮನೆ ಹತ್ರ ವೇರ್ ಮಾಡೋಕ್ಕೆ. ಮದುವೆಗಿಂತ ಮುಂಚೆ ಇಷ್ಟ ಇತ್ತು ಈ ಥರದ್ದು ಮನೆ ಹತ್ರ ಗಟ್ಟಿ ಇಲ್ಲಿ ಮದುವೆ ಆದಮೇಲೆ ಹಾಕ್ಕೊಬೇಕು ಅಂತ. ಬಟ್ ಮದುವೆ ಆದಮೇಲೆ ಮಾಡ್ಕೊಂಡ್ಮೇಲೆ ಅದೇನು ಅಷ್ಟು ಇಷ್ಟನೇ ಆಗಲ್ಲ ಹಾಕೊಳ್ಳೋಕ್ಕೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.